ಎಂಡ್ ಸೀನಲ್ಲಿ ನನಗೆ ಬಾಹುಬಲಿ ನೆನಪಿಗೆ ಬಂತು. ಈ ಮೂವಿ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡೋದಂತೂ ಗ್ಯಾರಂಟಿ. ಲ್ಯಾಂಡ್ ಲಾರ್ಡ್ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ. ಹೇಗಿದೆ ಈ ಟ್ರೈಲರ್? ರಾಜ್ಬೀರ್ ಶೆಟ್ಟಿಯ ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್. ಬನ್ನಿ ಇದರ ಬಗ್ಗೆ ಮುಂದೆ ಮಾತನಾಡುವ. ಟ್ರೈಲರ್ ಸ್ಟಾರ್ಟಿಂಗಲ್ಲೇ ಈ ಮೂವಿ ಈ ಎರಡು ಕೃತಿಗಳಲ್ಲಿ ಇರುವ ಕಥೆಯನ್ನು ತನ್ನ ಆತ್ಮವಾಗಿ ಕಂಡುಕೊಂಡಿದೆ ಅಂತ ಹೇಳ್ತಾರೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಗ್ರಾಮೀಣ ಬದುಕು, ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಚಿತ್ರಿಸುವ ಕಾದಂಬರಿ. ಶಿವರಾಮ ಕಾರಂತ ಅವರ ಚೋಮನ ದುಡಿ, ದಲಿತ ಕಾರ್ಮಿಕನ ಶ್ರಮ, ಶೋಷಣೆ ಮತ್ತು ಅವನ ಬದುಕಿನ ಕಠಿಣ ವಾಸ್ತವ್ಯವನ್ನು ಹೇಳುವ ಕಾದಂಬರಿ. ಈ ಎರಡು ಕಾದಂಬರಿಯಿಂದ ಪ್ರೇರಣೆಗೊಂಡು ಈ ಕಥೆಯನ್ನು ಬರೆದಿದ್ದಾರೆ. ಟ್ರೈಲರ್ ಅಲ್ಲಿ ಕಾರ್ಮಿಕರು ಕೂಲಿ ಬದಲು ಹಣ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಲ್ಯಾಂಡ್ ಲಾರ್ಡ್ ವೈಲೆನ್ಸ್ ಅನ್ನು ಉಪಯೋಗಿಸಿ ತಮ್ಮ ಕೆಲಸ ಮಾಡಿಸ್ತಿದ್ದಾರೆ. ಇದರ ವಿರುದ್ಧ ವಿಜಯ್ ಕುಮಾರ್ ಗಾಂಧೀಜಿಯ ತತ್ವವನ್ನು ಬಳಸದೆ ವೈಲೆನ್ಸ್ ವಿರುದ್ಧ ವೈಲೆನ್ಸ್ ಯೂಸ್ ಮಾಡಿ ಹೋರಾಟ ಮಾಡ್ತಾನೆ. ಹೋರಾಟದ ಸುತ್ತಮುತ್ತ ಈ ಮೂವಿಯ ಕತೆ ಬಿಲ್ಡಪ್ ಆಗಿದೆ. ಟ್ರೈಲರ್ ಅಲ್ಲಿ ನಂಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸಿದ್ದು ಇದರ ಮ್ಯೂಸಿಕ್ ಮತ್ತೆ ಆಕ್ಷನ್ ಸೀನ್ಸ್. ಸ್ಟಾರ್ಟಿಂಗ್ ಅಲ್ಲಿ ರಾಜಸ್ಥಾನಿ ಫೀಲ್ ಬರುವ ಮ್ಯೂಸಿಕ್ ಆಗ್ಬೋದು, ಎಂಡ್ ಅಲ್ಲಿ ನಾರ್ತ್ ಕನ್ನಡ ಫೋಕ್ ಸಾಂಗ್, ಆಕ್ಷನ್ ಸೀಕ್ವೆನ್ಸ್ಗೆ ಇದು ಜೀವ ತುಂಬಿಸ್ತದೆ. ನಾನು ತುಂಬಾ ರಿಸರ್ಚ್ ಮಾಡಿದೆ. ಎಂಡ್ ಅಲ್ಲಿ ಯೂಸ್ ಮಾಡಿದ ಫೋಕ್ ಸಾಂಗ್ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಅದು ಫೋಕ್ ಸಾಂಗ್ ಅಥವಾ ಬೇರೆ ಸಾಂಗ್ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಟ್ರೈಲರ್ ಅಲ್ಲಿ ತುಂಬಾ ಸೀನ್ಸ್ ಕಂಪ್ಲೀಟ್ ಆಗಿ ತೋರಿಸಲಿಲ್ಲ. ಫಾರ್ ಎಕ್ಸಾಂಪಲ್, ನೀವು FIR ಕಾಪಿ ನೋಡಬಹುದು. ಕರೆಕ್ಟ್ ಆಗಿ ನೋಡಿದ್ರೆ ಜಸ್ಟ್ ಸೆಕ್ಷನ್ 307 ಅಂದ್ರೆ ಕೊಲೆ ಮಾಡಲು ಪ್ರಯತ್ನ ಮಾಡಿದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಯಾರು ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದಾರೆ ಇದೆಲ್ಲ ತಿಳಿಬೇಕಾದ್ರೆ ನಾವು ಮೂವಿ ನೋಡ್ಲೇಬೇಕಾಗ್ತದೆ. ರಾಜ್ಬೀರ್ ಶೆಟ್ಟಿ ಫಸ್ಟ್ ಟೈಮ್ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ವಿಲನ್ ಆಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅವರಿಗೆ ಕೊಟ್ಟಿರುವ ಡೈಲಾಗ್ಸ್, ಹೇಳುವ ಶೈಲಿಯಿಂದ ಪ್ರಾಪರ್ ವಿಲನ್ ಆರ ಬರ್ತುಂಟು. 23rd ಈ ಮೂವಿ ಥಿಯೇಟರ್ಗೆ ಬರ್ತುಂಟು. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್. ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಇಷ್ಟ ಅಂದರೆ ರೈಟ್ ಸೈಡಲ್ಲಿರುವ ಈ ಮೂವೀಸ್ ರಿಕಮೆಂಡೇಶನ್ ವಿಡಿಯೋ ನೀವು ನೋಡಬಹುದು. ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು.